ಇನ್ನು ಕೈನಲ್ಲಿ ತಾರಕಕ್ಕೇರಿದೆ ಅಧಿಕಾರ ಹಂಚಿಕೆಯ ಸಮರ. ಡಿಕೆಶಿ ಸಿಎಂ ಆಗ್ಲಿ ಅಂತ ಹೇಳ್ಬಿಟ್ಟು ಅಭಿಮಾನಿಗಳಿಂದ ಪೂಜೆ ಸಲ್ಲಿಸಲಾಗ್ತಾ ಇದೆ. ಕೋಲಾರದ ಶಕ್ತಿ ದೇವತೆ ಕೋಲಾರಮ್ಮ ದೇವಾಲಯ 101 ಈಡ್ಗಾಯನ್ನು ಹೊಂದು ವಿಶೇಷ ಪೂಜೆಯನ್ನ ಮಾಡಿಸಲಾಗ್ತಾ ಇದೆ. ಕೈನಲ್ಲಿ ಇದೀಗ ತಾರಕಕ್ಕೇರ್ತಾ ಇದೆ. ಡಿಕೆಶಿ ಸಿಎಂ ಆಗ್ಲಿ ಅನ್ನುವಂಥ ವಿಚಾರವಾಗಿ ಇದೀಗ ಅಭಿಮಾನಿಗಳು ಪೂಜೆಯನ್ನ ಮಾಡಿಸ್ತಿದ್ದಾರೆ. ಕೋಲಾರ ಶಕ್ತಿ ದೇವತೆ ಕೋಲಾರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿರುವಂಥದ್ದು. 101 ಈಡ್ಗಾಯನ್ನ ಒಡೆದ್ಬಿಟ್ಟು ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಕೋಲಾರಮ್ಮ ದೇವಿಗೆ ಹರಕೆಯನ್ನು ಕೂಡ ಹೊತ್ತಿರುವಂಥದ್ದು. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ಡಿಕೆ ಶ್ರಮ ಸಾಕಷ್ಟಿದೆ. ಉಳಿದಿರುವ 2.5 ವರ್ಷ ಡಿಕೆಗೆ ಬಿಟ್ಕೊಡ್ಲಿ ಅಂತ ಹೇಳ್ಬಿಟ್ಟು ಸಿಎಂ ಸ್ಥಾನ ಡಿಕೆಗೆ ಬಿಟ್ಕೊಡಬೇಕು ಅಂತ ಒತ್ತಾಯ ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾ ಇರುವಂಥದ್ದು. ಕೈನಲ್ಲಿ ತಾರಕಕ್ಕೇರ್ತಾ ಇದೆ. ಇದೀಗ ಅಧಿಕಾರ ಹಂಚಿಕೆಯ ಸಮರ. ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. 101 ಈಡ್ಗಾಯನ್ನು ಒಡೆದು ಅಭಿಮಾನಿಗಳು ಪೂಜೆಯನ್ನು ಸಲ್ಲಿಸುವುದಕ್ಕೆ ಮುಂದಾಗ್ತಾ ಇರುವಂಥದ್ದು. ನೋಡ್ತಾ ಇರುವ ದೃಶ್ಯಾವಳಿಗಳಲ್ಲಿ ಸಿಎಂ ಆಗಲಿ ಅಂತ ಹೇಳ್ಬಿಟ್ಟು ಕೋಲಾರಮ್ಮ ದೇವಾಲಯದಲ್ಲಿ ಕೋಲಾರ ಶಕ್ತಿ ದೇವತೆಗೆ ಹರಕೆಯನ್ನು ಹೊತ್ತು ಈಡ್ಗಾಯನ್ನು ಹೊಡಿತಾ ಇದ್ದಾರೆ. ಕನಕಪುರದ ಬಂಡಾಗೆ ಜೈ, ಡಿಕೆ ಸಾಹೇಬರಿಗೆ ಜೈ. ಒಂದು ಕಡೆ ಹಿಂದುಳಿದ ವರ್ಗದವರು ಒಗ್ಗಟ್ಟಾಗಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಅದು ಹೇಗೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಸಿಎಂ ಅನ್ನ ಬಿಟ್ಟುಬಿಟ್ಟು ಹೊಡೆತಾ ಬೀಳುತ್ತೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನ ಪರ ನಿಂತರೆ, ಇನ್ನೊಂದು ಕಡೆ ಡಿಕೆಶಿ ಅಭಿಮಾನಿಗಳು ನೋಡಿ 101 ಈಡ್ಗಾಯನ್ನ ಒಡ್ಬಿಟ್ಟು ದೇವಿಗೆ ಪೂಜೆಯನ್ನ ಮಾಡಿಸೋದ್ರ ಮುಖಾಂತರ ಹರಕೆಯನ್ನ ತೀರಿಸ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಹೇಳ್ಬಿಟ್ಟು